ಹಾಸನದಲ್ಲಿ 1992 ಮತಗಳ ಲೀಡ್ ಪ್ರಜ್ವಲ್ ರೇವಣ್ಣ ಅವರದ್ದು. ಅದು ಆಗ್ಲಿಂದಲೂ ಕೂಡ ಅದೇ ಡಿಜಿಟ್ನಲ್ಲಿ ಕಾಣಿಸ್ತಾ ಇದೆ, ಜಾಸ್ತಿ ಹೋಗ್ತಾ ಇಲ್ಲ. ಬಟ್ ಹಿನ್ನಡೆ ಅಂತೂ ಕಾಣಿಸ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಅದು 1992 ಮತಗಳ ಲೀಡ್ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು SIT ಕಚೇರಿಯಲ್ಲೇ ಕುಳಿತುಕೊಂಡು ಸದ್ಯ ಈ ಒಂದು ಮತ ಎಣಿಕೆಯ ಕಾರ್ಯವನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ ಕೂಡ ಲಭ್ಯವಾಯಿತು. 9ನೇ ಸುತ್ತಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ 90,000 ಮತಗಳ ಲೀಡ್ ಸಿಕ್ಕಿದೆ. ಆಗಲೇ ಕನಕಪುರದಲ್ಲಿ ಮತ ಎಣಿಕೆ ಆಗಿ ಸುಮಾರು 4,000 ಮತಗಳು ಸುರೇಶ್ ಅವರಿಗೆ ಬಂದಿರೋದಷ್ಟೇ ಅಂತ ಹೇಳಲಾಗ್ತಾ ಇತ್ತು. ಯಾಕಂದರೆ ಕನಕಪುರದಲ್ಲೇ ದೊಡ್ಡ ಮಾರ್ಜಿನ್ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಸೊ ಅದು ಇಲ್ಲ. ಸದ್ಯಕ್ಕೆ 90,000 ಮತಗಳ ಲೀಡನ್ನು ಪಡ್ಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್. ಚಿಕ್ಕೋಡಿ ವಿಷಯಕ್ಕೆ ಬರೋದಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಲೀಡ್ನಲ್ಲಿದ್ದಾರೆ. 9ನೇ ಸುತ್ತಿನಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಲೀಡ್ನಲ್ಲಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ MP. ಸೊ ಆದರೂ ಕೂಡ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇರೋದನ್ನ ನೋಡಬಹುದು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಎಫರ್ಟ್ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನು ಕಾಯ್ದುಕೊಳ್ಳಿಕ್ಕೆ ಅವಕಾಶ ಆಗಿದೆ. ಓಕೆ, ರಾಜ್ಯದ ಒಂದು ಕಡೆಗೆ ನೋಡ್ತಾ ಇದ್ದೀರಾ, ಬಟ್ ತುಂಬಾ ವ್ಯತ್ಯಾಸಗಳ ಮೇಲ್ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇಡೀ ದೇಶದಲ್ಲಿರುವಂಥ ವ್ಯತ್ಯಾಸಗಳನ್ನ, ಅದು ಬಹಳ ವ್ಯತ್ಯಾಸಗಳನ್ನ ಕಾಣಿಸಿಕೊಳ್ತಾ ಇಲ್ಲ. NDA 300 ಆಸ್ಪಾಸಿನಲ್ಲಿದ್ದಂಥದ್ದು 10ಕ್ಕೆ ಡೌನ್ ಆಗ್ತಾ ಬರ್ತಾ ಇದೆ. INDIA 215 ಆಸ್ಪಾಸ್ನಲ್ಲಿದ್ದು 226ಕ್ಕೆ ಹೋಗ್ತಾ ಇದೆ. ಅವ್ರದ್ದು ಯಾವುದು ಕಡಿಮೆ ಅಂತೂ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಈ ಬಾರಿ ನಡೀತಾ ಇರುವಂಥ ಈ ಚುನಾವಣೆ. BJP ಅಂದುಕೊಂಡ ರೀತಿಯಲ್ಲಿ 400 ಪಾರ್ ಕೂಡ ಆಗ್ತಾ ಇಲ್ಲ, 300 ಪಾರ್ ಆಗೋದೇ ಕಷ್ಟ ಅನ್ನೋ ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ. ಕಾಂಗ್ರೆಸ್ 100 ಪಾರ್ ಆಗೋದೇ ಕಷ್ಟ ಅಂತಿದ್ರು, ಬಟ್ ಅವ್ರು ಆರಾಮಾಗಿ 100 ಪಾರ್ ಆಗ್ತಾ ಇದ್ದಾರೆ. INDIA ಕೂಟ 150 ಆಸ್ಪಾಸ್ನಲ್ಲಿ ಇರ್ತಾರೆ ಅಂತಿದ್ರು, 200 ಪಾರ್ ಅಂತಿದ್ದಾರೆ, ಅಂದ್ರೆ 200ರ ಮೇಲೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಬಾರಿ ವೆರಿ 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 ಟಫ್ ಕಾಲ್ ಅಂತ ಅನ್ಸುತ್ತೆ. ಜನ ಹೇಗೆ ನಿರ್ಧಾರ ಮಾಡಿದ್ದಾರೆ ಅಂತೇಳಿ, ಯಾವ್ಯಾವುದು ವರ್ಕೌಟ್ ಆಗಿದೆ ಏನಿಲ್ಲ ಅನ್ನುವಂಥದ್ದನ್ನು ಆಮೇಲೆ ವಿಶ್ಲೇಷಣೆಗೆ ಬಂದಾಗ ಗೊತ್ತಾಗುತ್ತೆ. ಓವರ್ ಆಲ್ ಆಗಿ ರಿಸಲ್ಟ್ ಬಂದಾಗ 10-15 ರೌಂಡ್ಸ್ಗಳಾಗಬೇಕು. ಅದಾದ ನಂತರ ಒಂದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಸಿಗುತ್ತೆ, ಯಾರ್ಯಾರು ಗೆದ್ದಿದ್ದಾರೆ ಯಾರ್ಯಾರು ಸೋತಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಅಲ್ಲಿ ಒಂದು ಕಡೆಗಿದೆ. ಇನ್ನೊಂದು ಕಡೆಗೆ ಕೇರಳದಲ್ಲಿ ಹೊಸ ಖಾತೆಯನ್ನು BJP ಓಪನ್ ಮಾಡ್ಕೊಳ್ತಾ ಇದೆ. 2 ಸೀಟ್ಗಳನ್ನು ಈಗ ಸದ್ಯಕ್ಕೆ ಮುನ್ನಡೆಯನ್ನು ತೋರಿಸ್ತಾ ಇದ್ದಾರೆ ಕೇರಳದಲ್ಲಿ. ಆಗಲೇ ಸರ್ ಕೂಡ ಹೇಳ್ತಾ ಇದ್ರು, ಇರುವಂಥ ಚಿತ್ರಣಗಳಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ದೇಶದ ದಕ್ಷಿಣ ಭಾಗದಲ್ಲಿ ಅದ್ಭುತವಾಗಿ ಅವರು ಅಂದುಕೊಂಡ ರೀತಿಯಲ್ಲೇ ಪರ್ಫಾರ್ಮೆನ್ಸ್ ಇದೆ. ಆದರೆ ಉತ್ತರ ಭಾರತದ ಪಕ್ಷ ಅಂತ ಕರೆಸಿಕೊಳ್ಳುವಂಥ BJP ಉತ್ತರ ಭಾರತದಲ್ಲೇ ಪರ್ಫಾರ್ಮೆನ್ಸನ್ನು ಕಡಿಮೆ ಮಾಡ್ಕೊಳ್ತಾ ಇದೆ. ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ ಅವರು ಅಂದುಕೊಂಡ ರೀತಿಯಲ್ಲಿ 69-70ಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ತಾ ಇದ್ದಿದ್ದು, ಬಟ್ ಹಾಗೆ ಅನ್ಕೊಂಡಂಗೆ ಆಗ್ತಾ ಇಲ್ಲ. ಅವರಿಗೆ 50-50ಗೆ ಬಂದು ಕೂತ್ಕೊಳ್ತಾ ಇದ್ದಾರೆ. ಇಲ್ಲಿ INDIA ಕೂಟ 37-38ರಲ್ಲಿದೆ, BJP 41ರಲ್ಲಿ ಬಂದು ಕೂತ್ಕೊಳ್ತಾ ಇದೆ. ಸೊ ಈ ರೀತಿಯಾದಂಥ ಫೈಟು, ಜಿದ್ದಿನ ಫೈಟು ದೇಶದಲ್ಲಿ ಕಾಣಿಸಿಕೊಳ್ತಾ ಇದೆ. ನೋಡಿ, ಇಲ್ಲಿ ಉತ್ತರ ಪ್ರದೇಶದಲ್ಲಿ 40-39ಕ್ಕೆ ಬಂದು ಕೂತ್ಕೊಳ್ತಾ ಇದೆ. ಸೊ ಹಾಗಾಗಿ ಬಹಳ ಫೈಟ್ ಆಗಿ ಕಾಣಿಸಿಕೊಳ್ತಾ ಇದೆ.